ಮೂವರು ಸ್ನೇಹಿತರು ಪಾರ್ಟಿ ಏರ್ಪಡಿಸಿದ್ದಾರೆ. ತನ್ವೀರ್ ಯೂಸುಫ್ ಪಾವತಿಸಿದ ಮೊತ್ತದ 2/3. ನೋಡಿ, ತನ್ವೀರ್ ಇದಾನಲ್ಲ, ಯೂಸುಫ್ ಪಾವತಿಸಿದ ಮೊತ್ತದ 2/3 ಭಾಗ ಪಾವತಿಸಿದಾನೆ. ಅಂದ್ರೆ ಯೂಸುಫ್ 3 ಪಾವತಿಸಿದ್ರೆ ತನ್ವೀರ್ 2 ಪಾವತಿಸ್ತಾನೆ. ಓಕೆ, ನೋಡಿ ಇದು ತನ್ವೀರ್ ಮತ್ತೆ ಯೂಸುಫ್. ಯೂಸುಫ್ 3 ಪಾವತಿಸಿದ್ರೆ ತನ್ವೀರ್ 2 ಪಾವತಿಸ್ತಾನೆ. ಯೂಸುಫ್ 3 ಪಾವತಿಸಿದ್ರೆ ತನ್ವೀರ್ 2 ಪಾವತಿಸ್ತಾನೆ. ಮತ್ತೆ ಯೂಸುಫ್ ಮತ್ತೆ ಸಚಿನ್ ಹೆಂಗಿದೆ ಅಂದ್ರೆ, ಯೂಸುಫ್ ಸಚಿನ್ ಪಾವತಿಸಿದ ಮೊತ್ತ, ಸಚಿನ್ 2 ಪಾವತಿಸಿದ್ರೆ ಅದ್ರದ್ದು 1 ಯೂಸುಫ್ ಪಾವತಿಸ್ತಾನೆ. ಯಾರ್ದು ಕಂಪೇರ್ ಮಾಡ್ತಾರಲ್ಲ, ನಿಮ್ಮ ಹತ್ರ ನನ್ನ ಹಣದ 4ನೇ 3 ಭಾಗ ಇದೆ ಅಂದ್ರೆ ನನ್ನ ಹಣ 4 ಆದ್ರೆ ನಿಮ್ದು 3 ಭಾಗ ಆಗಿರುತ್ತೆ. ಓಕೆ, ಸರಿ. ಈಗ ಕ್ವಶನ್ ಅಲ್ಲಿ ಕೇಳಿದ್ದು ಯೂಸುಫ್ ಒಟ್ಟು ಖರ್ಚಿನ ಎಷ್ಟು ಭಾಗ, ಒಟ್ಟು ಕಂಡು ಹಿಡಿಬೇಕಂದ್ರೆ ನಮ್ಗೆ ಗೊತ್ತಿದೆಲ್ಲ ಉಲ್ಟಾ ಎನ್ ಮೆಥಡ್, ಅನುಪಾತ ಮತ್ತು ಸಮಾನುಪಾತ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿರ್ತೀನಿ. ಇದನ್ನು 2 1 2, 1 3 3, 3 2 6, ಟೋಟಲ್ 2 3 5 5 6 11, ಟೋಟಲ್ ಎಷ್ಟಾಗುತ್ತೆ? 11 ಆಗುತ್ತೆ. ನೋಡಿ, ಅನುಪಾತ ಸಮಾನುಪಾತ ಕ್ಲಾಸ್ ಯೂಟ್ಯೂಬಲ್ಲೇ ಮಾಡಿದ್ದಿದೆ, ಎಲ್ಲ ಅವೈಲೇಬಲ್ ಇದೆ. ನೀವು ಒಂದ್ಸರಿ ನೋಡಿ, ಈಶ್ವರಗಿರಿ ಪಾಠಶಾಲೆ ಹಿಂದೆ ಯೂಟ್ಯೂಬಲ್ಲೆಲ್ಲ ಒಂದ್ಸರಿ ಚೆಕ್ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನಾನು ಆ್ಯಪ್ ಒಳಗೆ ಆ ಚಾಪ್ಟರ್ ಏನಿದಾವಲ್ಲ ಅದನ್ನೆಲ್ಲ ಕೊಟ್ಟಿರ್ತೀನಿ ಲಿಂಕ್, ಅಲ್ಲಿ ನೀವು ನೋಡ್ಕೋಬಹುದು. ಸೊ ಟೋಟಲ್ 11 ಭಾಗ ಆದ್ರೆ ಅದರಲ್ಲಿ ಯೂಸುಫ್ ಯಾರ್ರಿ? ಮಧ್ಯೆ ಯಾರಿದಾನಲ್ಲ, ಸೊ ತನ್ವೀರು, ಯೂಸುಫ್, ಸಚಿನ್ ಮಧ್ಯೆ ಇದ್ದಾನೆ. ಸೊ 3, 11ರಲ್ಲಿ 3 ಸರಿಯಾದ ಉತ್ತರ ಆಗುತ್ತೆ.